ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ನಿಫ್ಟಿಯಲ್ಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ನಿಫ್ಟಿಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ, ಅದೇ ರೀತಿ FIDA ಡಾಟಾ ಏನನ್ನು ಸಜೆಸ್ಟ್ ಮಾಡ್ತಿದೆ ಅನ್ನೋದನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನಾವೀಗ ನಿಫ್ಟಿಯ 5 ಮಿನಿಟ್ ಚಾರ್ಟನ್ನು ನೋಡ್ತಾ ಇದ್ದೀವಿ. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ನಿಫ್ಟಿ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗುತ್ತೆ, ಇಮಿಡಿಯೇಟ್ಲಿ ಡೌನ್ ಬರುತ್ತೆ. ಡೌನ್ ಬಂದು ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ನ ಲೋಕ್ಕಿಂತ ಕೆಳಗಡೆ ಸಸ್ಟೈನ್ ಆಗುತ್ತೆ. ನೆಕ್ಸ್ಟ್ ಇಮಿಡಿಯೇಟ್ಲಿ ಡೌನ್ ಬರುತ್ತೆ. ಡೌನ್ ಬಂದು 25,000 ಝೋನನ್ನು ಕೂಡ ಬ್ರೇಕ್ ಮಾಡುತ್ತೆ. ನಮ್ಮ ಹಿಂದಿನ ಅನಾಲಿಸಿಸ್ ವಿಡಿಯೋದಲ್ಲಿ 25,000ದಿಂದ 25,020 ಝೋನನ್ನು ವಾಚ್ ಮಾಡಬೇಕು. ಅಲ್ಲಿ ಇನ್ ಕೇಸ್ ಪಾಸಿಟಿವ್ ಪ್ರೈಸ್ ಆಕ್ಷನ್ ಕ್ರಿಯೇಟ್ ಆದರೆ ಒಂದು ಅಪ್ ಮೂವ್ ಬರುವಂಥ ಸಾಧ್ಯತೆ ಇದೆ. ಅಥವಾ ಇನ್ ಕೇಸ್ ಒಂದು ಅಪ್ ಮೂವನ್ನು ಕೊಟ್ಟರೆ 25,200 ಝೋನ್ಗಿಂತ ಮೇಲೆ ಸಸ್ಟೈನ್ ಆದರೆ ಮಾತ್ರ ಒಂದು ಪಾಸಿಟಿವ್ ಮೂವ್ನ ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ರೀತಿ ಇನ್ ಕೇಸ್ ಇಲ್ಲಿ ಓಪನ್ ಆಗಿ ಡೌನ್ ಬಂತು ಅಂತೇಳಿ 25,000ದಿಂದ 25,020 ಝೋನ್ ಹತ್ರ ಯಾವ ರೀತಿ ಪ್ರೈಸ್ ಆಕ್ಷನ್ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು ವಾಚ್ ಮಾಡಬೇಕು. ಪಾಸಿಟಿವ್ ಪ್ರೈಸ್ ಆಕ್ಷನ್ ಕ್ರಿಯೇಟ್ ಆದರೆ ಮಾತ್ರ ಪಾಸಿಟಿವ್ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಡೌನ್ ಬರುತ್ತೆ. ಡೌನ್ ಬಂದು ಇಲ್ಲಿ ಯಾವುದೇ ಪಾಸಿಟಿವ್ ಪ್ರೈಸ್ ಆಕ್ಷನ್ ಕ್ರಿಯೇಟ್ ಆಗೋದಿಲ್ಲ. ಇಮಿಡಿಯೇಟ್ಲಿ 25,000 ಲೆವೆಲನ್ನು ಕೂಡ ಬ್ರೇಕ್ ಮಾಡುತ್ತೆ. ಬ್ರೇಕ್ ಮಾಡಿ 24,920 ಝೋನ್ ಹತ್ರ ಒಂದಷ್ಟು ಕನ್ಸಾಲ್ಟೇಷನ್ನ ಮಾಡುತ್ತೆ. ಅಪ್ ಮೂವ್ನ ಕೊಡುವಂಥ ಪ್ರಯತ್ನ ಮಾಡುತ್ತೆ. 25,000 ಲೆವೆಲ್ ಹತ್ರ ಅಗೇನ್ ರೆಸಿಸ್ಟೆನ್ಸನ್ನು ಫೇಸ್ ಮಾಡುತ್ತೆ. ಡೌನ್ ಬಂದು 24,960 ಝೋನ್ ಹತ್ರ ಬಂದು ಕ್ಲೋಸಿಂಗನ್ನು ಕೊಟ್ಟಿದೆ. ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ಗಳು ಇಂಪಾರ್ಟೆಂಟ್ ಆಗುತ್ತೆ, ಅದೇ ರೀತಿ ಕಳೆದ ವಾರ FIDA ಡಾಟಾ ಏನನ್ನು ಸಜೆಸ್ಟ್ ಮಾಡ್ತಿದೆ ಅಂತ ನೋಡೋಣ. ಮೊದಲನೇದಾಗಿ FI ಹಾಗೆ DA ಡಾಟಾವನ್ನು ನೋಡೋದರೆ, ಸೊ ಫ್ರೈಡೇ ಸೆಷನ್ದು 374 ಕೋಟಿ ರೂಪಾಯಿ ಬೈಯಿಂಗನ್ನು ಮಾಡ್ತಾರೆ. FI DI 2,103 ಕೋಟಿ ರೂಪಾಯಿ ಬೈಯಿಂಗನ್ನು ಮಾಡ್ತಾರೆ. DI ಕಳೆದ ವಾರ ಕಂಟಿನ್ಯೂಸ್ಲಿ ಬೈಯಿಂಗನ್ನು ಮಾಡ್ತಿದ್ರು. 1,000 ಕೋಟಿ, 1,700, 1,500, 1,200, 2,800 ಈ ರೀತಿ ಬೈಯಿಂಗನ್ನು ಮಾಡ್ತಿದ್ರು. ಬಟ್ FI 1,600 ಕೋಟಿ ಸೆಲ್ಲಿಂಗನ್ನು ಮಾಡ್ತಾರೆ. ಬೈಯಿಂಗನ್ನು ತುಂಬ ಕಡಿಮೆ ಮೊತ್ತದ ಬೈಯಿಂಗನ್ನು ಮಾಡಿರ್ತಾರೆ, 120 ಕೋಟಿ ಬೈಯಿಂಗ್. ನೆಕ್ಸ್ಟ್ 1,800 ಕೋಟಿ, ಅದೇ ರೀತಿ 3,600 ಕೋಟಿಯ ಸೆಲ್ಲಿಂಗನ್ನು ಮಾಡ್ತಾರೆ. ಫ್ರೈಡೇ ಸೆಷನ್ ದಿನ 374 ಕೋಟಿ ರೂಪಾಯಿ ಬೈಯಿಂಗನ್ನು ಮಾಡ್ತಾರೆ. ಸೊ ಈ ಮಂತ್ ನಾವು ನೋಡಿದಾಗ FI ಡಾಟಾ ಸ್ಟಿಲ್ ನೆಗೆಟಿವ್ ಇದೆ ಅಂತ ಹೇಳ್ಬೋದು. ಸೊ ಫ್ರೈಡೇ ಸ್ವಲ್ಪ ಪಾಸಿಟಿವ್ ಇದ್ದರೂ ತುಂಬ ದೊಡ್ಡ ಮೊತ್ತದ ಬೈಯಿಂಗನ್ನು ಮಾಡಲಿಲ್ಲ. ನೆಕ್ಸ್ಟ್ ಟ್ರೇಡಿಂಗ್ ಸೆಷನಲ್ಲಿ ಯಾವ ರೀತಿ ಬೈಯಿಂಗನ್ನು ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ ನಂತರ ಗ್ಲೋಬಲ್ ಮಾರ್ಕೆಟ್ ಯಾವ ರೀತಿ ಇತ್ತು ಅಂತ ನಾವು ನೋಡಿದರೆ, ಸೊ ಅಮೆರಿಕದ ಮಾರ್ಕೆಟ್ ಫ್ಲಾಟಲ್ಲಿ ಕ್ಲೋಸಿಂಗನ್ನು ಕೊಡ್ತು. ಅದೇ ರೀತಿ ಗಿಫ್ಟ್ ನಿಫ್ಟಿ ಕೂಡ ಫ್ಲಾಟಲ್ಲಿ ಕ್ಲೋಸಿಂಗನ್ನು ಕೊಡ್ತು. ಹಾಗೆ ನಿಫ್ಟಿ ಚಾರ್ಟನ್ನು ಅಬ್ಸರ್ವ್ ಮಾಡಿದರೆ, ಮೊದಲಾಗಿ ನಾವು ವೀಕ್ಲಿ ಚಾರ್ಟನ್ನು ಅಬ್ಸರ್ವ್ ಮಾಡೋಣ. ಸೊ ವೀಕ್ಲಿ ಚಾರ್ಟಲ್ಲಿ ಒಂದು ಸ್ಟ್ರಾಂಗ್ ಬ್ರೇಕ್ಔಟ್ ಕ್ಯಾಂಡಲ್ ಆದ ನಂತರ ಕಂಟಿನ್ಯೂಸ್ ಆಗಿ 3 ವಾರದಿಂದ ಲೋವರ್ ಲೋ ಕ್ಯಾಂಡಲನ್ನು ಮಾಡ್ತಿದೆ ಅಂತ ಹೇಳ್ಬೋದು. ಪ್ರತಿ ವೀಕ್ ಕೂಡ ಪ್ರೀವಿಯಸ್ ವೀಕ್ನ ಲೋವನ್ನು ಬ್ರೇಕ್ ಮಾಡಿಕೊಂಡು ಡೌನ್ ಬರ್ತಿದೆ. ಸೊ ವೀಕ್ಲಿ ಚಾರ್ಟಲ್ಲಿ ಇರುವಂಥ ಬೇಸ್ ಯಾವುದಾಗುತ್ತೆ, ಸೊ ಆ್ಯಸ್ ಆಫ್ ನಾವು ನೋಡಿದಾಗ ವೀಕ್ಲಿ ಚಾರ್ಟ್ನ ಇಂಪಾರ್ಟೆಂಟ್ ಲೆವೆಲ್ ಆ್ಯಸ್ ಫಾರ್ ವೀಕ್ಲಿ ಚಾರ್ಟ್ 24,500ಯಿಂದ 24,700 ಝೋನ್ ಏನಾಗುತ್ತೆ, ಇದು ವೀಕ್ಲಿ ಚಾರ್ಟಲ್ಲಿ ಇರುವಂಥ ಒಂದು ಬೇಸ್ ಆಗುತ್ತೆ. ಸೊ ಇಲ್ಲಿಗೆ ಬಂದಾಗಲೆಲ್ಲ ಒಂದಷ್ಟು ವಿಕ್ಕನ್ನು ಕ್ರಿಯೇಟ್ ಮಾಡಿ ಅಲ್ಲಿಂದ ಒಂದು ರಿವರ್ಸಲನ್ನು ಕೊಟ್ಟಿರುವಂಥದ್ದು. ಸೊ ನೆಕ್ಸ್ಟ್ ಇರುವಂಥ ಝೋನ್ ವೀಕ್ಲಿ ಚಾರ್ಟ್ಗೆ ಈ ಝೋನ್ ಆಗುತ್ತೆ. ಇನ್ ಕೇಸ್ ನೆಕ್ಸ್ಟ್ ವೀಕ್ ಕೂಡ ಈ ವೀಕ್ನ ಲೋ ಬ್ರೇಕ್ ಆಯಿತು ಅಂತ ಹೇಳಿದರೆ ಅದು ನೆಗೆಟಿವ್ ಆಗುತ್ತೆ. ನೆಕ್ಸ್ಟ್ ಈ ಝೋನನ್ನು ಟಚ್ ಮಾಡುವಂಥ ಸಾಧ್ಯತೆ ವೀಕ್ಲಿ ಚಾರ್ಟಲ್ಲಿ ಇರುವಂಥದ್ದು. ಅದೇ ರೀತಿ ಡೈಲಿ ಚಾರ್ಟನ್ನು ನಾವು ಅಬ್ಸರ್ವ್ ಮಾಡೋದಾದರೆ, ಸೊ ಡೈಲಿ ಚಾರ್ಟಲ್ಲಿ ಅಗೇನು ಒಂದು ಲೋವರ್ ಲೋ ಸ್ಟ್ರಕ್ಚರ್ ಮಾಡಿಕೊಂಡು ಡೌನ್ ಬರ್ತದೆ. ಸೊ ಇಲ್ಲೊಂದು ಬ್ರೇಕ್ಔಟ್ ಆಗುತ್ತೆ. ಇದೊಂದು ಕನ್ಸಾಲ್ಟೇಷನ್ ಝೋನ್. ಒಂದಷ್ಟು ದಿನ ಈ ಝೋನಲ್ಲಿ ಕನ್ಸಾಲ್ಟೇಷನನ್ನು ಮಾಡ್ತಾಯಿತ್ತು. ನೆಕ್ಸ್ಟ್ ಇಲ್ಲೊಂದು ಬ್ರೇಕ್ಔಟ್ ಆಗುತ್ತೆ. ಬ್ರೇಕ್ಔಟ್ ಆಗಿ ಅಪ್ ಹೋಗುತ್ತೆ. ಬಟ್ ಸ್ಲೋಯಿಶ್ ಆಗಿ ಈಗ ಅಗೇನ್ ಈ ಬ್ರೇಕ್ಔಟ್ ಅಥವಾ ಈ ಕನ್ಸಾಲ್ಟೇಷನ್ ಝೋನ್ ಏನಿದೆ, ಆ ಕನ್ಸಾಲ್ಟೇಷನ್ ಝೋನ್ನ ಒಳಗಡೆ ಎಂಟರ್ ಆಗಿದೆ. ಆ್ಯಸ್ ಆಫ್ ನಾವು ಅದು ನೆಗೆಟಿವ್ ಆಗುತ್ತೆ. ಸೊ ಇಲ್ಲಿ ನಾವು ನೋಡ್ಬೋದು ಅಪ್ ಹೋಗುತ್ತೆ, ಒಂದು ರಿಟ್ರೇಸ್ಮೆಂಟ್ ಮೂವನ್ನು ಕೊಡುತ್ತೆ, ಅಪ್ ಹೋಗೋಂಥ ಪ್ರಯತ್ನ ಮಾಡುತ್ತೆ, ಅಗೇನ್ ಡೌನ್ ಬರುತ್ತೆ, ಅಗೇನ್ ಒಂದು ಅಪ್ ಹೋಗೋಂಥ ಪ್ರಯತ್ನ ಮಾಡುತ್ತೆ, ಅಗೇನ್ ಡೌನ್ ಬರುತ್ತೆ. ಲೋವರ್ ಲೋ ಸ್ಟ್ರಕ್ಚರ್ ಮಾಡಿಕೊಂಡು ಡೌನ್ ಬರ್ತಾ ಇರುವಂಥದ್ದು ಕ್ಲಿಯರ್ ಆಗಿ ವಿಸಿಬಲ್ ಆಗುತ್ತೆ. ಇಲ್ಲಿ ಗ್ಯಾಪ್ನ ಮುಖಾಂತರ ಬ್ರೇಕ್ ಡೌನ್ ಮಾಡುತ್ತೆ. ಅದೇ ರೀತಿ ಇಲ್ಲಿ ಕೂಡ ಒಂದು ಅಪ್ ಹೋಗೋಂಥ ಪ್ರಯತ್ನ ಮಾಡುತ್ತೆ. ಲೋವರ್ ಲೆವೆಲ್ ಒಂದು ವೀಕ್ ಕ್ರಿಯೇಟ್ ಆಗುತ್ತೆ, ಅಪ್ ಹೋಗುತ್ತೆ ಕೂಡ. ಬಟ್ ಅಗೇನ್ ಡೌನ್ ಬಂದು ಈ ಝೋನಿಂದ ಬ್ರೇಕ್ ಡೌನ್ ಮಾಡಿಕೊಂಡು ಡೌನ್ ಬಂದಿದೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ಯಾವುದು, ಈ ಫ್ರೈಡೇ ಸೆಷನ್ನ ಲೋ ಬ್ರೇಕ್ ಆಯಿತು ಅಂತೇಳಿದೆ. ನೆಕ್ಸ್ಟ್ ಇಮಿಡಿಯೇಟ್ಲಿ 24,770 800 ಝೋನ್ ಏನಾಗುತ್ತೆ, ಇದು ಒಂದು ನೆಕ್ಸ್ಟ್ ಝೋನ್ ಆಫ್ ಸಪೋರ್ಟ್ ಆಗುತ್ತೆ. ಇಲ್ಲಿ ಅಪ್ ಹೋಗುತ್ತೆ, ಡೌನ್ ಬರೋಂಥ ಪ್ರಯತ್ನ ಮಾಡುತ್ತೆ, ಅಪ್ ಹೋಗುತ್ತೆ, ಇಲ್ಲಿ ರಿಜೆಕ್ಟ್ ಆಗುತ್ತೆ, ಇಲ್ಲಿ ಒಂದು ಡೋಜಿ ಕ್ಯಾಂಡಲ್ ರೀತಿಯ ಕ್ಯಾಂಡಲ್ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಒಂದು ಶಾರ್ಪ್ ಅಪ್ ಮೂವ್ ಕೊಟ್ಟಿರುವಂಥದ್ದು. ಹಾಗೆ ನೆಕ್ಸ್ಟ್ ಡೇಲಿ ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಅಗೇನ್ ಡೌನ್ ಬರುತ್ತೆ, ಇಲ್ಲಿಂದನೇ ಪ್ರೈಸ್ ಒಂದು ಅಪ್ ಮೂವನ್ನು ಸ್ಟ್ರಾಂಗ್ ಅಪ್ ಮೂವನ್ನು ಕೊಟ್ಟಿರುವಂಥದ್ದು. ಸೊ ನೆಕ್ಸ್ಟ್ ಸಪೋರ್ಟ್ ಇರುವಂಥದ್ದು ಈ ಝೋನ್ ಆಗುತ್ತೆ. ಸೊ ಡೈಲಿ ಚಾರ್ಟಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ 24,800 ಅಂತ ನಾವು ಟ್ರೇಡ್ ಮಾಡ್ಬೋದು. ನಾವು ರೌಂಡ್ ಆಗಿ 850ರಿಂದ 750 ಝೋನ್ ಅಂತ ಟ್ರೇಡ್ ಮಾಡ್ಬೋದು. ಇದು ನೆಕ್ಸ್ಟ್ ಸಪೋರ್ಟ್ ಝೋನ್ ಆಗುತ್ತೆ. ಇನ್ ಕೇಸ್ ಮಾರ್ಕೆಟ್ ಡೌನ್ ಬಂತು ಅಂತೇಳಿ ಈ ಲೆವೆಲ್ವರೆಗೂ ಟಚ್ ಮಾಡುವಂಥ ಸಾಧ್ಯತೆ ಇದೆ. ನೆನ್ಪಿಟ್ಕೊಳ್ಳಿ, ಸಪೋರ್ಟ್ ಅಂದ ತಕ್ಷಣ ಆ ಲೆವೆಲ್ ಹೋಲ್ಡ್ ಆಗಬೇಕು ಅಂತಲ್ಲ. ಅದೇ ರೀತಿ ಹೈಯರ್ ಲೆವೆಲ್ಲಿ 25,200 ಝೋನ್ ಏನಾಗುತ್ತೆ, ಇದು ರೆಸಿಸ್ಟೆನ್ಸ್ ಆಗುತ್ತೆ. ಪ್ರೀವಿಯಸ್ ಸ್ವಿಂಗ್ ಹೈ ಆಗುತ್ತೆ. ಇಲ್ಲಿ ಲೋವರ್ ಹೈಗಳನ್ನು ಮಾಡಿಕೊಂಡು ಡೌನ್ ಬರ್ತಾ ಇದೆ. ಸೊ ಹಾಗಾಗಿ ಈ ಸ್ವಿಂಗ್ ಹೈ ಬ್ರೇಕ್ ಆಗಿದೆ, ಪಾಸಿಟಿವ್ ಮೊಮೆಂಟಮನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಸೊ ಇದು ಬ್ರೇಕ್ ಆದಾಗ ಒಂದಷ್ಟು ಪಾಸಿಟಿವ್ ಮೊಮೆಂಟಮ್ ಇಲ್ಲಿ ಗ್ಯಾಪನ್ನು ಕೂಡ ಫಿಲ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ನೆಕ್ಸ್ಟ್ ಇಮಿಡಿಯೇಟ್ಲಿ ಡೈಲಿ ಚಾರ್ಟಲ್ಲಿ 25,200
ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ. ಸೊ ಈ ಲೋ ಬ್ರೇಕ್ ಆಯಿತು ಅಂತ ಹೇಳಿ 24,920 ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತ ಹೇಳಿ 850ರಿಂದ 750 ಝೋನನ್ನು ಅಪ್ರೋಚ್ ಮಾಡುವಂಥ ಸಾಧ್ಯತೆ ಡೈಲಿ ಚಾರ್ಟಲ್ಲಿ ತೋರ್ತಾ ಇದೆ. ಅದೇ ರೀತಿ 15 ಮಿನಿಟ್ ಚಾರ್ಟನ್ನು ಅಬ್ಸರ್ವ್ ಮಾಡೋದಾದರೆ 15 ಮಿನಿಟಲ್ಲಿ ಒಂದು ಸ್ಟ್ರಾಂಗ್ ಸೆಲಾಪನ್ನು ಕೊಡುತ್ತೆ. ಇಲ್ಲಿ 25,000 ಲೆವೆಲ್ ಏನಿದೆ ಅದನ್ನು ಕೂಡ ಬ್ರೇಕ್ ಡೌನ್ ಮಾಡುತ್ತೆ, ಡೌನ್ ಬರುತ್ತೆ, ಅಪ್ ಹೋಗುವಂಥ ಪ್ರಯತ್ನವನ್ನು ಅಟೆಂಪ್ಟನ್ನು ಮಾಡುತ್ತೆ. ಇಲ್ಲಿ ವಿಕ್ ಕ್ರಿಯೇಟ್ ಆಗುತ್ತೆ, ಅಗೇನ್ 25,000 ಇಲ್ಲಿ ಟಚ್ ಆಗುತ್ತೆ, ಅಲ್ಲಿಂದ ಅಗೇನ್ ಡೌನ್ ಬರುವಂಥ ಪ್ರಯತ್ನವನ್ನು ಮಾಡ್ತಿದೆ. ಸೊ ಹೈಯರ್ ಲೆವೆಲಲ್ಲಿ ಒಂದಷ್ಟು ರಿಜೆಕ್ಷನ್ ಇಲ್ಲಿ ಫೇಸ್ ಮಾಡ್ತಿರುವಂಥದ್ದು. ಸೊ ಒಂದು ಶಾರ್ಪ್ ಸೆಲಾಪ್ ಆಗುತ್ತೆ, ಸೆಲ್ಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ, ಅಗೇನ್ ಡೌನ್ ಬರುತ್ತೆ. ಬಟ್ ಈ ಝೋನಲ್ಲಿ ಒಂದಷ್ಟು ಬೈಯರ್ಗಳು ಪ್ರೈಸನ್ನು ಹೋಲ್ಡ್ ಮಾಡುವಂಥ ಅಟೆಂಪ್ಟನ್ನು ಮಾಡ್ತಾರೆ, ಅಪ್ ತೊಗೊಂಡು ಹೋಗ್ತಾರೆ, ಅಗೇನ್ ಇಲ್ಲಿ ಫೇಲ್ ಆಗುತ್ತೆ, ಅಗೇನ್ ಅಪ್ ಹೋಗುತ್ತೆ, ಅಗೇನ್ ಫೇಲ್ ಆಗುತ್ತೆ, ಅಪ್ ಹೋದಾಗಲೆಲ್ಲ ಫೇಲ್ ಆಗುತ್ತೆ, ನೆಗೆಟಿವ್ ಮೂವ್ ನಮಗೆ ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಟ್ಟಿರುವಂಥದ್ದು. ಸೊ ಮಂಡೆಗೆ ಯಾವುದು ಇಂಪಾರ್ಟೆಂಟ್ ಆಗುತ್ತೆ, ಸೊ 25,000 ಲೆವೆಲ್ ಪ್ರೀವಿಯಸ್ ಸಪೋರ್ಟ್ ಬ್ರೇಕ್ ಡೌನ್ ಆಗುತ್ತೆ, ಇಲ್ಲಿ ಅಪ್ ಹೋಗುವಂಥ ಪ್ರಯತ್ನ ಮಾಡುತ್ತೆ, ಇಲ್ಲಿ ಅಗೇನ್ ರಿಜೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಒಂದಷ್ಟು ಕನ್ಸಾಲಿಡೇಷನ್ ಬೇಸನ್ನು ಕ್ರಿಯೇಟ್ ಮಾಡಿದೆ. ಸೊ ಮಂಡೇ ಫ್ಲಾಟ್ ಅಥವಾ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗಿ 25,000 ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆದಾಗ ಏನಾಗುತ್ತೆ, ಸೊ ಇಲ್ಲಿ ಸೆಲ್ಲಿಂಗ್ ಪೊಸಿಷನನ್ನು ಯಾರು ಕ್ರಿಯೇಟ್ ಮಾಡಿದರೆ, ಈ ಕನ್ಸಾಲಿಡೇಷನ್ ಝೋನಲ್ಲಿ ಸೆಲ್ಲಿಂಗ್ ಪೊಸಿಷನನ್ನು ಯಾರು ಕ್ರಿಯೇಟ್ ಮಾಡಿದರೆ, ಸೊ ಅವರು ಲಾಸಲ್ಲಿ ಬರ್ತಾರೆ, ಅವರ ಪೊಸಿಷನ್ ರಿವರ್ಸ್ ಆಗುತ್ತೆ. ಸೊ ಹಾಗಾಗಿ ಅವರು ಇಲ್ಲಿ ಒಂದಷ್ಟು ಕವರಿಂಗನ್ನು ಸ್ಟಾರ್ಟ್ ಮಾಡ್ಬೋದು, ಆಗ ಒಂದಷ್ಟು ಪ್ರೈಸ್ ಅಪ್ ಹೋಗುವಂಥ ಪ್ರಯತ್ನವನ್ನು ಮಾಡುತ್ತೆ. ನೆಕ್ಸ್ಟ್ 25,100ರಿಂದ 120 ಝೋನ್ ನೆಕ್ಸ್ಟ್ ರೆಸಿಸ್ಟೆನ್ಸ್ ಆಗುತ್ತೆ, ಇದು ಬ್ರೇಕ್ ಡೌನ್ ಲೆವೆಲ್ ಆಗುತ್ತೆ, ಇಲ್ಲಿಂದ ಶಾರ್ಪ್ ಸೆಲ್ ಆಫ್ ಬಂದಿರುವಂಥದ್ದು. ಸೊ ಮಂಡೆಗೆ 25,000 ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗಬೇಕಾಗತ್ತೆ. ಆಗ ಈ ಕನ್ಸಾಲಿಡೇಷನ್ ಝೋನಲ್ಲಿ ಯಾರು ಸೆಲ್ಲನ್ನು ಮಾಡ್ತಾ ಇದ್ದಾರೆ, ಸೆಲ್ ಪೊಸಿಷನನ್ನು ಇನಿಷಿಯೇಟ್ ಮಾಡಿದ್ದಾರೆ, ಅವರು ರಿವರ್ಸ್ ಆಗ್ತಾರೆ, ಆಗ ಪ್ರೈಸ್ ಅಪ್ ಹೋಗುವಂಥ ಪ್ರಯತ್ನವನ್ನು ಮಾಡುತ್ತೆ. ಅದೇ ರೀತಿ ಇನ್ ಕೇಸ್ ಈ ಲೋ ಏನಾಗುತ್ತೆ, ಇಲ್ಲಿ ಡೌನ್ ಬರುತ್ತೆ, ಒಂದಷ್ಟು ಕನ್ಸಾಲಿಡೇಷನ್ ಮಾಡ್ತಿದ್ದಾರೆ, ಬೈಯರ್ ಹಾಗೆ ಸೆಲ್ಲರ್ ಒಂದಷ್ಟು ಪೊಸಿಷನನ್ನು ಇನಿಷಿಯೇಟ್ ಮಾಡ್ತಿದ್ದಾರೆ. ಸೊ ಇನ್ ಕೇಸ್ ಸೆಲ್ಲರ್ ಪವರ್ಫುಲ್ ಇದ್ದರೆ ಅಗೇನ್ ಪ್ರೈಸನ್ನು ಇಲ್ಲಿ ಡೌನ್ ಸೈಡ್ ಪುಷ್ ಮಾಡ್ತಾನೆ, 24,920 ಕೆಳಗಡೆ ಹೋಯ್ತು ಅಂತೇಳಿ ಈ ಝೋನಲ್ಲಿ ಬೈಯಿಂಗ್ ಪೊಸಿಷನನ್ನು ಕ್ರಿಯೇಟ್ ಮಾಡಿದಂಥ ಬೈಯರ್ ಲಾಸಲ್ಲಿ ಬರ್ತಾನೆ, ಅವನು ಪೊಸಿಷನನ್ನು ಕವರ್ ಮಾಡ್ಕೊಳ್ತಾನೆ, ಆಗ ಒಂದಷ್ಟು ಪ್ರೈಸ್ ಡೌನ್ ಮೂವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ. ನೆಕ್ಸ್ಟ್ ಇರುವಂಥದ್ದು 24,830 ಝೋನ್ ನೆಕ್ಸ್ಟ್ ಸಪೋರ್ಟ್ ಆಗುತ್ತೆ, ನೆಕ್ಸ್ಟ್ 750 ಝೋನ್ ಆಗುತ್ತೆ. ಸೊ ಹಾಗಾಗಿ ಮಂಡೆಗೆ ಈ ಕನ್ಸಾಲಿಡೇಷನ್ ಝೋನ್ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ನಾವು ವಾಚ್ ಮಾಡಬೇಕಾಗತ್ತೆ. ಸೊ ಮಂಡೆಗೆ ಸೊ ಈ ಝೋನ್ ಬ್ರೇಕ್ ಆದಾಗ ಒಂದು ಮೊಮೆಂಟಮನ್ನು ನಾವು ನೋಡುವಂಥ ಸಾಧ್ಯತೆ ಇದೆ. ಇಲ್ಲಿ ಮೆಜಾರಿಟಿ ಡೇ ಒಂದಷ್ಟು ವಾಲ್ಯೂಮ್ ಕ್ರಿಯೇಟ್ ಆಗಿರುವಂಥದ್ದು ಫ್ರೈಡೇ ಸೆಷನ್ ದಿನ. ಸೊ 25,000 ಬ್ರೇಕ್ ಆದರೆ ಪಾಸಿಟಿವ್, 24,900 ಬ್ರೇಕ್ ಆದರೆ ನೆಗೆಟಿವ್ ಆಗುತ್ತೆ. ಸೊ ಈ ಝೋನನ್ನು ನಾವು ಮಂಡೇ ಸೆಷನಲ್ಲಿ ವಾಚ್ ಮಾಡಬೇಕಾಗತ್ತೆ. ಹಾಗೆ ಓಪನ್ ಇಂಟ್ರೆಸ್ಟ್ ಯಾವ ರೀತಿ ಇದೆ, ಸೊ 25,200 ಹೈಯೆಸ್ಟ್ ಕಾಲಲ್ಲಿ ರೈಟಿಂಗ್ ಇರುವಂಥದ್ದು, 85 ಲಕ್ಷ ರೈಟಿಂಗ್ ಇದೆ. ಫ್ರೈಡೇ ಸೆಷನ್ ದಿವಸ 24 ಲಕ್ಷ ರೈಟಿಂಗ್ ಆಗಿದೆ. ಅದೇ ರೀತಿ 25,100ರಲ್ಲಿ 73 ಲಕ್ಷ ಇದೆ. ಫ್ರೈಡೇ ಸೆಷನ್ ದಿನ 54 ಲಕ್ಷ ರೈಟಿಂಗ್ ಆಗಿದೆ. ಅದೇ ರೀತಿ 25,000ದಲ್ಲಿ 53 ಲಕ್ಷ ರೈಟಿಂಗ್ ಇದೆ ಕಾಲಲ್ಲಿ, 43 ಲಕ್ಷ ಫ್ರೈಡೇ ಸೆಷನ್ ದಿನ ರೈಟಿಂಗ್ ಆಗಿದೆ. ಅದೇ ರೀತಿ 25,000 ಪುಟ್ಟಲ್ಲಿ 53 ಲಕ್ಷ ರೈಟಿಂಗ್ ಇದೆ. ಸೊ ಹಾಗಾಗಿ ಇನ್ ಕೇಸ್ 24,920 ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ಇದರಲ್ಲಿ ಕವರಿಂಗ್ ಬರುತ್ತೆ. ಅದೇ ರೀತಿ 25,000 ಝೋನ್ಗಿಂತ ಮೇಲೆ ಸಸ್ಟೈನ್ ಆಯಿತು ಅಂತೇಳಿ ಈ ಕಾಲ್ ಸೆಲ್ಲರ್ ಕವರಿಂಗನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ಬೋದು. ಸೊ ಆ್ಯಸ್ ಆಫ್ ನೋ ಟೋಟಲ್ ಆಗಿ ಕಾಲ್ ರೈಟರೇ ಮಾರ್ಕೆಟಲ್ಲಿ ಹೆವಿ ಇದ್ದಾನೆ. ಸೊ ಅವನು ಪೊಸಿಷನನ್ನು ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾನೆ. ಸೊ ಹಾಗಾಗಿ 25,000 ಝೋನ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿದೆ. ಸೊ ಇಲ್ಲಿ ಈ ಕಾಲ್ ರೈಟರ್ ಲಾಸಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ, ಅವನು ಕವರಿಂಗನ್ನು ಮಾಡ್ಬೋದು. ಅದೇ ರೀತಿ ಲೋವರ್ ಲೆವೆಲಲ್ಲಿ 24,900 ಒಂದಷ್ಟು ಪುಟ್ಟಲ್ಲಿ ರೈಟಿಂಗ್ ಇದೆ, 48 ಲಕ್ಷ. ಕಾಲ್ಗೆ ಕಂಪೇರ್ ಮಾಡಿದಾಗ ಪುಟ್ಟಲ್ಲಿ ತುಂಬ ಕಡಿಮೆ ರೈಟಿಂಗ್ ಇದೆ ಅಂತ ಹೇಳ್ಬೋದು. PCR 0.6 ಇರುವಂಥದ್ದು. ಸೊ ಫ್ರೈಡೇ ಸೆಷನ್ ದಿನ 1.9 crore ಕಾಲಲ್ಲಿ ರೈಟಿಂಗ್ ಆಗಿದೆ, ಪುಟ್ಟಲ್ಲಿ ತುಂಬ ಏನು ರೈಟಿಂಗ್ ಆಗಲಿಲ್ಲ. ಆಬ್ವಿಯಸ್ಲಿ ಮಾರ್ಕೆಟ್ ಡೌನ್ ಬರ್ತಾ ಇತ್ತು. ಸೊ ಹೈಯೆಸ್ಟ್ ಕಾಲ್ ರೈಟಿಂಗ್ ಆಗಿದೆ. ಆ್ಯಸ್ ಆಫ್ ನೋ ಓಪನ್ ಇಂಟರ್ ಸೆಂಟಿಮೆಂಟ್ ನೆಗೆಟಿವ್ ಅಲ್ಲೇ ಇರುವಂಥದ್ದು. ಸೊ 25,000 ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿದೆ, ಅದು ನೆಗೆಟಿವ್ ಆಗುತ್ತೆ. 25,000 ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ಒಂದು ಬೌನ್ಸನ್ನು ಕೊಡುವಂಥ ಪ್ರಯತ್ನವನ್ನು ಮಾರ್ಕೆಟ್ ಮಾಡ್ಬೋದು. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.